Students, here in the last class we discussed about inheritance of two genes by dihybrid cross. Dihybrid cross ಅಂದರೆ crossing between two plants which are differing in two characters. ಇಲ್ಲಿ ಎರಡು ಕ್ಯಾರೆಕ್ಟರ್ ಯಾವುದವೆ? ಶೇಪ್ ಆಫ್ ದ ಸೀಡ್ ರೌಂಡ್ ಇರ್ಬೋದು, ರಿಂಕಲ್ ಇರ್ಬೋದು. ಆಮೇಲೆ ಕಲರ್ ಆಫ್ ದ ಸೀಡ್ ಯೆಲ್ಲೋ ಈಸ್ ಡಾಮಿನೆಂಟ್ ಓವರ್ ದಿ ಗ್ರೀನ್. ಸೊ ದಿ ಡೈಹೈಬ್ರಿಡ್ ಕ್ರಾಸ್ ಯಾವ ಥರ ಮಾಡ್ತಾರೆ? ಯು ಹ್ಯಾವ್ ಡನ್ ಅಸೈನ್ಮೆಂಟ್, ಮೋಸ್ಟ್ ಆಫ್ ಯು ಸಬ್ಮಿಟೆಡ್, ಗುಡ್. ರಿಮೈನಿಂಗ್ ದೋಸ್ ಆರ್ ನಾಟ್ ಸಬ್ಮಿಟೆಡ್ ಯು ಮಸ್ಟ್ ಹ್ಯಾವ್ ಟು ಸಬ್ಮಿಟ್. ಡೈಹೈಬ್ರಿಡ್ ಕ್ರಾಸಿಂದ ನಮಗೆ ಫಿನೋಟೈಪಿಕ್ ರೇಷಿಯೋ 9:3:3:1 ಬರುತ್ತೆ, ಮತ್ತು ಜಿನೋಟೈಪಿಕ್ ರೇಷಿಯೋ 1:2:1, 2:4:2, 1:2:1. ಇದು ಫಿನೋಟೈಪಿಕ್ ಜಿನೋಟೈಪಿಕ್ ರೇಷಿಯೋ. ಈ ಡೈಹೈಬ್ರಿಡ್ ಕ್ರಾಸ್ ಯೂಸ್ ಮಾಡಿ ಗ್ರಿಗರ್ ಜಾನ್ ಮೆಂಡಲ್ ಆಸ್ ಗಿವನ್ the third law of inheritance, what we call it as law of independent assortment. What is law of independent assortment? Independent assortment andre enri? It is based on the results of dihybrid cross. It states when more than one pair of characters are involved in a cross, factors pairs independently segregates from the one other pairs of a character. ಇಲ್ಲಿ ನೋಡ್ರಿ, ಇಲ್ಲಿ ದಿಸ್ ಈಸ್ ಅ ಒನ್ ಪಾಸಿಬಿಲಿಟಿ ಅದ. ಏನು ಇಲ್ಲಿ ಪೇರ್ ಆಫ್ ಫ್ಯಾಕ್ಟರ್ಸ್ ಅದಾವೆ. ಕ್ಯಾಪಿಟಲ್ ಎ ಸ್ಮಾಲ್ ಎ ಪೇರ್ ಆಫ್ ಫ್ಯಾಕ್ಟರ್, ಕ್ಯಾಪಿಟಲ್ ಬಿ ಸ್ಮಾಲ್ ಬಿ ಇನ್ನೊಂದು ಪೇರ್ ಆಫ್ ಫ್ಯಾಕ್ಟರ್. ಸೊ ಇದು ರೌಂಡ್ನೆಸ್ ಮಾಡಿದರೆ ಇದು ಕಲರ್ ಕಂಟ್ರೋಲ್ ಮಾಡ್ತಿದೆ ಅಂತ ಇಟ್ಕೊಳ್ರಿ. ಸೊ ಎರಡು ಪೇರ್ ಆಫ್ ಫ್ಯಾಕ್ಟರ್ಸ್ ಇದ್ದಾವೆ ಇಲ್ಲಿ. ದೇ ಕ್ಯಾನ್ ಗೆಟ್ ಸೆಗ್ರಿಗೇಟ್ ಇನ್ ಎನಿ ಆಫ್ ದ ಪಾಸಿಬಲ್ ವೇ. ಹೆಂಗೆ? ಒಂದು ಗ್ಯಾಮೆಟ್ ಒಳಗೆ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಬರ್ಬೋದು, ಇನ್ನೊಂದು ಗ್ಯಾಮೆಟ್ ಒಳಗೆ ಅಂದರೆ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಬರ್ಬೋದು, ಇನ್ನೊಂದು ಗ್ಯಾಮೆಟ್ ಒಳಗೆ ಸ್ಮಾಲ್ ಎ ಸ್ಮಾಲ್ ಬಿ ಬರ್ಬೋದು. ಅಥವಾ ಒಂದು ಗ್ಯಾಮೆಟಲ್ಲಿ ಕ್ಯಾಪಿಟಲ್ ಎ ಸ್ಮಾಲ್ ಬಿ ಬಂದರೆ ಇನ್ನೊಂದು ಗ್ಯಾಮೆಟಲ್ಲಿ ಸ್ಮಾಲ್ ಎ ಕ್ಯಾಪಿಟಲ್ ಬಿ ಬರ್ಬೋದು. ಅಂದರೆ ದೀಸ್ ಪೇರ್ ಆಫ್ ಫ್ಯಾಕ್ಟರ್ಸ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಟು ಗೆಟ್ ಸೆಗ್ರಿಗೇಟ್. ಅದಕ್ಕೆ ನಾವೇನಂತೀವಿ? ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ಅಸಾರ್ಟ್ಮೆಂಟ್ ಅಂದರೆ ಹಂಚುವಿಕೆ. ಹಂಚುವಿಕೆ ಯಾವಾಗ ಆಗ್ತದೆ? Characters in the chromosomes are going to get segregate during formation of gametes. ಈ ಲಾನ ಇನ್ನೊಂದು ಥರ ಹೆಂಗೆ ಡಿಫೈನ್ ಮಾಡ್ಬೋದು ಅಂದರೆ, ವೆನ್ ಟೂ ಡಿಸಿಮಿಲರ್ ಫ್ಯಾಕ್ಟರ್ಸ್ ಆರ್ ಬ್ರಾಟ್ ಟುಗೆದರ್ ಇನ್ ಎ ಕ್ರಾಸ್, ದೀಸ್ ಫ್ಯಾಕ್ಟರ್ಸ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಟು ಗೆಟ್ ಸೆಗ್ರಿಗೇಟ್. ಅದಕ್ಕೆ ಇಲ್ಲಿ ದ ಪಾಸಿಬಿಲಿಟಿ ಆಫ್ ಸೆಗ್ರಿಗೇಷನ್ ಈಸ್ ಕ್ಯಾಪಿಟಲ್ ಎ ಕ್ಯಾಪಿಟಲ್ ಬಿ ಬರ್ಬೋದು ಒಂದು ಗ್ಯಾಮೆಟ್ ಒಳಗೆ, ಇನ್ನೊಂದು ಗ್ಯಾಮೆಟ್ ಒಳಗೆ ಕ್ಯಾಪಿಟಲ್ ಎ ಸ್ಮಾಲ್ ಬಿ ಬರ್ಬೋದು, ಮತ್ತು ಥರ್ಡ್ ಗ್ಯಾಮೆಟ್ ಒಳಗೆ ಕ್ಯಾಪಿಟಲ್ ಎ ಬಂದು ಸ್ಮಾಲ್ ಬಿ ತೊಗೋಬೋದು, ಇನ್ನೊಂದು ಫೋರ್ತ್ ಗ್ಯಾಮೆಟ್ ಒಳಗೆ ಸ್ಮಾಲ್ ಎ ಕ್ಯಾಪಿಟಲ್ ಬಿ. ಸೊ ದೀಸ್ ಫ್ಯಾಕ್ಟರ್ಸ್ ವಿಚ್ ಆರ್ ದೇರ್, ದ ಪೇರ್ ಆಫ್ ಫ್ಯಾಕ್ಟರ್ಸ್ ಕಂಟ್ರೋಲಿಂಗ್ ಸರ್ಟನ್ ಕ್ಯಾರೆಕ್ಟರ್, ದೇ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಟು ಗೆಟ್ ಸೆಗ್ರಿಗೇಟ್. ಇದನ್ನೇ ನಾನು ಯಾವ ಥರ ಡಿಫೈನ್ ಮಾಡ್ತಾ ಇದ್ದೀನಿ ಅಂದರೆ, ವೆನ್ ಟೂ ಆರ್ ಮೋರ್ ಪೇರ್ ಆಫ್ ಫ್ಯಾಕ್ಟರ್ಸ್ ಆರ್ ಬ್ರಾಟ್ ಟುಗೆದರ್ ಇನ್ ಎ ಕ್ರಾಸ್, ದೀಸ್ ಫ್ಯಾಕ್ಟರ್ಸ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಟು ಗೆಟ್ ಸೆಗ್ರಿಗೇಟ್ ಇನ್ ಎನಿ ಆಫ್ ದ ಪಾಸಿಬಲ್ ವೇ. ಇಲ್ಲೇನು ಕ್ಯಾಪಿಟಲ್ ಎ ಇರೋದು ಕ್ಯಾಪಿಟಲ್ ಬಿನೇ ತೊಗೋಬೇಕು, ಅಥವಾ ಕ್ಯಾಪಿಟಲ್ ಸ್ಮಾಲ್ ಎ ಇರೋದು ಸ್ಮಾಲ್ ಬಿನೇ ತೊಗೋಬೇಕಂತಿಲ್ಲ. ದೀಸ್ ಪೇರ್ ಆಫ್ ಫ್ಯಾಕ್ಟರ್ಸ್ ಆರ್ ಇಂಡಿಪೆಂಡೆಂಟ್ ಆಫ್ ಈಚ್ ಅದರ್ ಟು ಗೆಟ್ ಸೆಗ್ರಿಗೇಟ್ ಅಮಾಂಗ್ ದೆಮ್ಸೆಲ್ಫ್. ಇದನ್ನೇ ನಾವೇನಂತೀವಿ? ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ನಿಮಗೆ ಡೈಹೈಬ್ರಿಡ್ ಕ್ರಾಸ್ ಆರ್ ಎಲ್ಸ್ ದೇ ಲಾಸ್ಟ್ ಕ್ವಶನ್ ಇನ್ ದ ವೇ ಲೈಕ್ ಎಕ್ಸ್ಪ್ಲೇನ್ ದ ಟೂ ಜೀನ್ ಇನ್ಹೆರಿಟೆನ್ಸ್ ಅಂದಾಗ ಯು ನೀಡ್ ಟು ಎಕ್ಸ್ಪ್ಲೇನ್. ಇವತ್ತು ಮಾಡಿರೋ ಅಸೈನ್ಮೆಂಟ್ ಏನದಲ್ಲ ಅದೇ ಥರನೇ ಎಕ್ಸ್ಪ್ಲೇನ್ ಮಾಡಬೇಕು, ಮತ್ತು ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಅಂದರೆ ಟೇಬಲ್ ಬರೀಬೇಕು, ಕ್ರಾಸ್ ಮಾಡಬೇಕು, ಮತ್ತು ಫಿನೋಟೈಪಿಕ್ ಜಿನೋಟೈಪಿಕ್ ರೇಷಿಯೋ ಬರೀಬೇಕು. ಬೈ ಯೂಸಿಂಗ್ ದ ಡೈಹೈಬ್ರಿಡ್ ಕ್ರಾಸ್ ಮೆಂಡಲ್ ಆಸ್ ಗಿವನ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಅಂತೇಳಿ ಇದರದ ಡೆಫಿನೇಷನ್ ಬರೀಬೇಕು. ಡೆಫಿನೇಷನ್ ಏನಿದೆ? ವೆನ್ ಟೂ ಆರ್ ಮೋರ್ ಪೇರ್ ಆಫ್ ಫ್ಯಾಕ್ಟರ್ಸ್ ಆರ್ ಬ್ರಾಟ್ ಟುಗೆದರ್ ಇನ್ ಎ ಕ್ರಾಸ್, ದೀಸ್ ಫ್ಯಾಕ್ಟರ್ಸ್ ಆರ್ independent of each other to get segregate among themselves during formation of gametes. ಇದು ಫಸ್ಟ್ ಮಿಯೋಟಿಕ್ ಡಿವಿಷನ್ ಅದ, ಇದು ಸೆಕೆಂಡ್ ಮಿಯೋಟಿಕ್ ಡಿವಿಷನ್ ಅದ. ಸೆಗ್ರಿಗೇಷನ್ ಆಫ್ ಕ್ಯಾರೆಕ್ಟರ್ಸ್ ಫಸ್ಟ್ ಮಿಯೋಟಿಕ್ ಡಿವಿಷನಲ್ಲೇ ಆಗ್ತದೆ ಸ್ಟೂಡೆಂಟ್ಸ್. ಸೊ ದಿಸ್ ಈಸ್ ವಾಟ್ ಅಬೌಟ್ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್. ನಾವು ದ ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸಿ. ಏನಿದು ಡಾಮಿನೆನ್ಸ್ ಮತ್ತು ರಿಸೆಸಿವ್ ಕ್ಯಾರೆಕ್ಟರ್ ಅಂದರೆ ಏನು? ಎವ್ರಿ ಜೀನ್ ಕಂಟೇನ್ಸ್ ಇನ್ಫಾರ್ಮೇಷನ್ ಟು ಎಕ್ಸ್ಪ್ರೆಸ್ ಎ ಪರ್ಟಿಕ್ಯುಲರ್ ಟ್ರೈಟ್. ಅಂದರೆ ಈ ಪ್ರತಿಯೊಂದು ಫ್ಯಾಕ್ಟ್ರಿ ಅದವಲ್ಲ, ಇದು ಒಂದು ಜೀನ್ ಅದ. ಈ ಜೀನು
ಒಂದು ಸ್ಪೆಸಿಫಿಕ್ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡೋದಕ್ಕೋಸ್ಕರ ಬೇಕಾಗಿರ್ತಕ್ಕಂಥ ಟ್ರೈಟ್ ಅಥವಾ ಎಂಜೈಮ್ನ ಪ್ರೊಡ್ಯೂಸ್ ಮಾಡ್ತದೆ, ಅಥವಾ ದಟ್ ಸ್ಪೆಸಿಫಿಕ್ ಕ್ಯಾರೆಕ್ಟರ್ ಇಟ್ ಈಸ್ ಗೋಯಿಂಗ್ ಟು ಪ್ರೊಡ್ಯೂಸ್. ಹಿಯರ್ ಯು ಕ್ಯಾನ್ ಸಿ ಈಚ್ ಸ್ಟೂಡೆಂಟ್ಸ್, ಎವ್ರಿ ಜೀನ್ ಕಂಟೇನ್ಸ್ ಇನ್ಫಾರ್ಮೇಷನ್ ಟು ಎಕ್ಸ್ಪ್ರೆಸ್ ಎ ಪರ್ಟಿಕ್ಯುಲರ್ ಟ್ರೈಟ್. ಅಂದರೆ ಒಂದು ಕ್ಯಾರೆಕ್ಟರ್ನ ಕಂಟ್ರೋಲ್ ಮಾಡ್ತಕ್ಕಂಥ ಕೆಪಾಸಿಟಿ ಒಂದು ಜೀನಿಗೆ ಇರ್ತದೆ, ಅಥವಾ ಒಂದು ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥ ಕೆಪಾಸಿಟಿ ಜೀನಿಗೆ ಇರುತ್ತೆ. ಇನ್ ಎಟಿರೋಝೈಗೋಟ್ಸ್ ದೇರ್ ಆರ್ 2 ಟೈಪ್ಸ್ ಆಫ್ ಅಲೀಲ್. ಎಟಿರೋಝೈಗಟ್ ಕಂಡೀಷನ್ ಒಳಗೆ 2 ಥರ ಅಲೀಲ್ ಇರ್ತದೆ. ಒಂದು ಅಲೀಲು ಅನ್ಮಾಡಿಫೈಡ್ ಅಂದರೆ ಒರಿಜಿನಲ್ ಇರ್ತದೆ, ನಾರ್ಮಲ್ ಫಂಕ್ಷನ್ ಇರ್ತದೆ, ಕ್ಯಾಪಿಟಲ್ ಲೆಟ್ರಲ್ಲಿ ಬರಿತೀವಲ್ಲ ನಾವು, ಅಂಥ ಅಲೀಲ್ಗೆ ಏನಂತೀವಿ, ಅನ್ಮಾಡಿಫೈಡ್ ಆರ್ ಹ್ಯಾವಿಂಗ್ ನಾರ್ಮಲ್ ಕ್ಯಾರೆಕ್ಟರ್. ಇಟ್ ಈಸ್ ಜನರಲಿ ಡಾಮಿನೆಂಟ್, ರಿಪ್ರೆಸೆಂಟ್ ಒರಿಜಿನಲ್ ಫಿನೋಟೈಪ್. ಒರಿಜಿನಲ್ ಫಿನೋಟೈಪ್ನ ತೋರಿಸ್ತದೆ ಮತ್ತು ಇದು ಡಾಮಿನೆಂಟ್ ಇರ್ತದೆ. ಮಾಡಿಫೈಡ್ ಅಲೀಲ್ ಅಂದರೆ ಇಟ್ ಈಸ್ ಜನರಲಿ ರಿಸೆಸಿವ್. ಯಾವಾಗ ಡಾಮಿನೆಂಟ್ ಇರಲ್ಲ ಅವಾಗ ಮಾತ್ರ ಈ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತದೆ. ಎಕ್ಸ್ಪ್ರೆಷನ್ ಆಫ್ ಅ ರಿಸೆಸಿವ್ ಕ್ಯಾರೆಕ್ಟರ್ ವಿಲ್ ಟೇಕ್ಸ್ ಪ್ಲೇಸ್ ಇನ್ ದ ಆಬ್ಸೆನ್ಸ್ ಆಫ್ ದ ಡಾಮಿನೆಂಟ್ ಅಲೀಲ್. ಯಾವುದು ಮಾಡಿಫೈ ಆಗಿರೋಲ್ಲ, ಒರಿಜಿನಲ್ ನಾರ್ಮಲ್ ಫಂಕ್ಷನ್ ಮಾಡ್ತಿರ್ತದೆ, ಅದಕ್ಕೆ ನಾವು ಅನ್ಮಾಡಿಫೈಡ್, ಜನರಲಿ ಡಾಮಿನೆಂಟ್ ಇರ್ತದೆ. ಯಾವುದು ಮಾಡಿಫೈ ಆಗಿರ್ತದೆ ಇಟ್ ಈಸ್ ಜನರಲಿ ರಿಸೆಸಿವ್. ಸೊ ಫ್ಯಾಕ್ಟರ್ಸ್ನ ನಾವು ಈ ಥರ ಪ್ರೆಸೆಂಟ್ ಮಾಡ್ಬೋದು. ಹೆಂಗೆ, ನಿಮಗೆ ಹೋಮೋಝೈಗಸ್ ಡಾಮಿನೆಂಟ್ ಅಂತೀವಿ ನಾವು. ಹೋಮೋಝೈಗಸ್ ಜೀನ್ ಪೇರ್ ಡಾಮಿನೆಂಟ್ ಇತ್ತಂದರೆ ಎರಡೂ ಅಲೀಲ್ನು ನಾರ್ಮಲ್ ಅನ್ಮಾಡಿಫೈಡ್ ಇರ್ತಾವೆ. ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಟಿ, ಅಥವಾ ಡೈಹೈಬ್ರಿಡ್ ಕ್ರಾಸಲ್ಲಿದ್ದರೆ ಕ್ಯಾಪಿಟಲ್ ಆರ್ ಅಥವಾ ಕ್ಯಾಪಿಟಲ್ ವೈ, ಇವು ಅನ್ಮಾಡಿಫೈಡ್ ಹೋಮೋಝೈಗಸ್ ಜೀನ್ ಪೇರ್. ಒಂದು ಅನ್ಮಾಡಿಫೈಡ್ ಇದ್ದು ಇನ್ನೊಂದು ಮಾಡಿಫೈಡ್ ಇತ್ತು ಅಂದರೆ ಇದಕ್ಕೆ ನಾವು ಎಟಿರೋಝೈಗಸ್ ಜೀನ್ ಪೇರ್ ಅಂತೀವಿ. ಇಲ್ಲಿ ಅನ್ಮಾಡಿಫೈಡ್ ಡಾಮಿನೆಂಟ್ ಕ್ಯಾರೆಕ್ಟರ್ ಎಕ್ಸ್ಪ್ರೆಸ್ ಆಗ್ತದೆ. ಥರ್ಡ್ ಪೇರ್ ಹೋಮೋಝೈಗಸ್ ಇದ್ದರೂ ಕೂಡ ಎರಡರಲ್ಲೂ ಮಾಡಿಫೈಡ್ ಅಲೀಲ್ ಇರ್ತದೆ, ಇದು ರಿಸೆಸಿವ್ ಸ್ಟೇಟ್. ದಿಸ್ ಈಸ್ ರಿಸೆಸಿವ್. ಎರಡು ಅನ್ಮಾಡಿಫೈಡ್ ಇದ್ದಾಗ ರಿಸೆಸಿವ್ ಕ್ಯಾರೆಕ್ಟರ್, ಡಾರ್ಫ್ನೆಸ್ ಹೆಂಗೆ ಸ್ಮಾಲ್ ಟಿ ಆ ಥರ ಹೋಮೋಝೈಗಸ್ ರಿಸೆಸಿವ್ ಕ್ಯಾರೆಕ್ಟರ್ ಅಂತೀವಿ. ಅಲೀಲ್ ಆಫ್ ಅ ಬ್ರೌನ್ ಐ ಕಲರ್ ಈಸ್ ಮಾಡಿಫೈಡ್ ಅಲೀಲ್. ಅಲೀಲ್ ಆಫ್ ಎ ಬ್ರೌನ್ ಐ ಕಲರ್ ಏನದ, ಮಾಡಿಫೈಡ್ ಕಲರ್ ಅದ. ವೆರಾಸ್ ಅಲೀಲ್ ಆಫ್ ಅ ಬ್ಲೂ ಐ ಕಲರ್ ಈಸ್ ಎ ಮಾಡಿಫೈಡ್. ಸೊ ಅಲೀಲ್ ಆಫ್ ಎ ಬ್ರೌನ್ ಐ ಈಸ್ ಅನ್ಮಾಡಿಫೈಡ್, ಅದು ಡಾಮಿನೆಂಟ್ ಕ್ಯಾರೆಕ್ಟರ್. ಇದು ರಿಸೆಸಿವ್ ಕ್ಯಾರೆಕ್ಟರ್, ಇದು ಮಾಡಿಫೈ ಆಗಿದೆ ಅಲೀಲ್. ಓಕೆ, ದಿಸ್ ಇಸ್ ವಾಟ್ ಅಬೌಟ್ ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸಿ. ಆಲ್ರೆಡಿ ಹೇಳಿದ್ದೀನಿ, ಹೆಟ್ರೋಝೈಗಸ್ ಕಂಡೀಷನ್ ಒಳಗೆ ಎಕ್ಸ್ಪ್ರೆಸ್ ಮಾಡ್ತಕ್ಕಂಥದ್ದಕ್ಕೆ ನಾವು ಡಾಮಿನೆಂಟ್ ಅಂತೀವಿ, ಯಾವ್ದು ಎಕ್ಸ್ಪ್ರೆಸ್ ಮಾಡಲ್ಲ ಅದಕ್ಕೆ ನಾವು ರೆಸೆಸಿವ್ ಅಂತೀವಿ. ಎರಡೂ ಡಾಮಿನೆಂಟ್ ಇದ್ದರೆ ಹೋಮೋಝೈಗಸ್ ಡಾಮಿನೆಂಟ್, ಎರಡೂ ರಿಸೆಸಿವ್ ಇದ್ದರೆ ಹೋಮೋಝೈಗಸ್ ರೆಸೆಸಿವ್. ಇದು ಕಾನ್ಸೆಪ್ಟ್ ಆಫ್ ಡಾಮಿನೆನ್ಸ್ ಸ್ಟೂಡೆಂಟ್ಸ್. ಹೆಂಗೆ ಡಾಮಿನೆನ್ಸಿ ಇರ್ತದೆ, ಇಯರ್ ಯು ಕ್ಯಾನ್ ಫೈಂಡ್. ಫಾರ್ ಎಕ್ಸಾಂಪಲ್, ಕನ್ಸಿಡರ್ ಅ ಜೀನ್ ದಟ್ ಕಂಟೇನ್ಸ್ ಇನ್ಫಾರ್ಮೇಷನ್ ಫಾರ್ ಪ್ರೊಡ್ಯೂಸಿಂಗ್ ಎನ್ ಎಂಜೈಮ್. ನಾರ್ಮಲ್ ಅಲೀಲ್ ಆಫ್ ದಟ್ ಜೀನ್ ಪ್ರೊಡ್ಯೂಸ್ ನಾರ್ಮಲ್ ಎಂಜೈಮ್. ಸೊ ಒಂದು ಜೀನಿಂದ ಒಂದು ಎಂಜೈಮ್ ಬರ್ತದೆ, ಆ ಎಂಜೈಮ್ ಏನು ಕೆಲಸ ಮಾಡ್ತದೆ ಅಂತ ಫಿನೋಟೈಪಿಕ್ ಕ್ಯಾರೆಕ್ಟರ್ ಬರ್ತದೆ. ಫಾರ್ ಎಕ್ಸಾಂಪಲ್, ಒಂದು ಜೀನಿಂದ, ಫಾರ್ ಎಕ್ಸಾಂಪಲ್ ಕ್ಯಾಪಿಟಲ್ ಟಿ ಇಂದ ಒಂದು ಎಂಜೈಮ್ ಬರ್ತದೆ. ದಟ್ ಎಂಜೈಮ್ ವಿಲ್ ಮೇಕ್ ದ ಪ್ಲಾಂಟ್ ಟು ಗ್ರೋ ಟಾಲ್. ಸ್ಮಾಲ್ ಟಿ ಇಂದ ಎಂಜೈಮ್ ಬರೋದಿಲ್ಲ, ಅಥವಾ ನಾನ್ ಫಂಕ್ಷನಲ್ ಎಂಜೈಮ್ ಬರ್ತದೆ, ಹಾಗಾಗಿ ಆ ಪ್ಲಾಂಟ್ ಟಾಲ್ ಆಗಿ ಗ್ರೋ ಆಗಲ್ಲ, ಅದು ಡಾರ್ಫ್ ಆಗ್ತದೆ. ಇಲ್ಲಿ ಫಸ್ಟ್ ಕಂಡೀಷನ್ ಅಂದರೆ ನಾರ್ಮಲ್ ಇದ್ದು ಅಥವಾ ಲೆಸ್ ಎಫಿಷಿಯಂಟ್ ಎಂಜೈಮ್ ಇದ್ದಾಗ, ಇನ್ ದಿಸ್ ಕೇಸ್ ಮಾಡಿಫೈಡ್ ಅಲೀಲ್ ವಿಲ್ ಪ್ರೊಡ್ಯೂಸ್ ಸೇಮ್ ಫಿನೋಟೈಪ್ ಲೈಕ್ ಅನ್ಮಾಡಿಫೈಡ್ ಅಲೀಲ್. ಎಟಿರೋಝೈಗಸ್ ಕಂಡೀಷನಲ್ಲಿ ಏನು ಒಂದು ಮಾತ್ರ ಕ್ಯಾರೆಕ್ಟರ್ನ ಎಕ್ಸ್ಪ್ರೆಸ್ ಮಾಡೋದ್ರಿಂದ ಕಾಮನ್ ನಾರ್ಮಲ್ ಫಿನೋಟೈಪಿಕ್ ಕ್ಯಾರೆಕ್ಟರೇ ಬರ್ತದೆ. ದಸ್ modified allele is equivalent to unmodified allele when they will produce normal or less efficient enzyme. ಅಥವಾ they can produce non-functional enzyme or no enzyme at all. ಒಂದು ನಾರ್ಮಲ್ ಎಂಜೈಮ್ ಪ್ರೊಡ್ಯೂಸ್ ಮಾಡ್ತದ ಅಥವಾ ಸ್ವಲ್ಪ ಎಂಜೈಮ್ ಪ್ರೊಡ್ಯೂಸ್ ಮಾಡಿದರೂ ಕೂಡ ಆ ಎಂಜೈಮ್ ಬೇಕಿರೋ ಕೆಲಸ ಮಾಡಿ ಅನ್ಮಾಡಿಫೈಡ್ ಕ್ಯಾರೆಕ್ಟರ್ನೇ ಪ್ರೊಡ್ಯೂಸ್ ಮಾಡ್ತದೆ. ಒಂದು ವೇಳೆ ನಾನ್ ಫಂಕ್ಷನಲ್ ಎಂಜೈಮ್ ಪ್ರೊಡ್ಯೂಸ್ ಮಾಡಿತ್ತು ಆ ಜೀನ್, ಅಥವಾ ನೋ ಎಂಜೈಮ್ನೇ ಪ್ರೊಡ್ಯೂಸ್ ಮಾಡಲಿಲ್ಲ ಅಂದರೆ, ಇನ್ ದಿಸ್ ಕೇಸ್ ದ ಫಿನೋಟೈಪ್ ವಿಲ್ ಡಿಪೆಂಡ್ ಓನ್ಲಿ ಆನ್ ದ ಫಂಕ್ಷನಿಂಗ್ ಆಫ್ ಅನ್ಮಾಡಿಫೈಡ್ ಸೆಲ್ ಅಲೀಲ್. ದಸ್ ದ ಮಾಡಿಫೈಡ್ ಅಲೀಲ್ ಬಿಕಮ್ ರಿಸೆಸಿವ್. ಸೊ ಇಲ್ಲಿ ಕೇಸ್ 2 ಅಂತ ತಗೊಂಡ್ರೆ, ಕೇಸ್ 3 ಅನ್ಮಾಡಿಫೈಡ್ ಅಲೀಲ್ ಪ್ರೊಡ್ಯೂಸ್ ಎಂಜೈಮ್, ಅನ್ಮಾಡಿಫೈಡ್ ಅಲೀಲ್ ಪ್ರೊಡ್ಯೂಸ್ ಎಂಜೈಮ್. ಸೊ ಇಲ್ಲಿ ಎಟಿರೋಝೈಗಸ್ ಕಂಡೀಷನ್ ಇದ್ದರೂ ಕೂಡ ಅನ್ಮಾಡಿಫೈಡ್ ಅಲೀಲ್
ಎಂಜೈಮ್ನ ಪ್ರೊಡ್ಯೂಸ್ ಮಾಡೋದ್ರಿಂದ ವಿ ಕ್ಯಾನ್ ಸಿ ದ ಫಂಕ್ಷನಿಂಗ್ ಆಫ್ ಅನ್ಮೋಡಿಫೈಡ್ ಅಲೀಲ್ ವಿಲ್ ಬಿ ದೇರ್ that will make the expression of the character. That is what in the heterozygous condition there may be normal or less efficient enzyme ಇರ್ಬೋದು, ಅಥವಾ ನಾನ್ ಫಂಕ್ಷನಲ್ ಎಂಜೈಮ್ ಇರ್ಬೋದು, ಅಥವಾ ನೋ ಎಂಜೈಮ್ ಎಟ್ ಆಲ್. These are the three conditions possible in case of heterozygous condition students. ನಿಮಗೆ ಇದು ಎದಕ್ಕಂದರೆ ದಿಸ್ ಇಸ್ ಎಕ್ಸ್ಪ್ಲನೇಷನ್ ಅಬೌಟ್ ಡಾಮಿನೆನ್ಸಿ ಅಂದರೆ ಹೆಂಗಾಗ್ಬೋದು. ಹೋಮೋಸೈಗಸ್ ಡಾಮಿನೆನ್ಸಿ ಆಗ್ಬೋದು ಅಥವಾ ಹೆಟಿರೋಸೈಗಸ್ ಡಾಮಿನೆನ್ಸಿ ಆಗ್ಬೋದು. ಕಂಪ್ಲೀಟಾಗಿ ಫೇಲ್ ಯಾವಾಗ ಆಗ್ತದೆ ಅಂದರೆ ವೆನ್ ಕಂಪ್ಲೀಟ್ಲಿ ರಿಸೆಸಿವ್ ಕ್ಯಾರೆಕ್ಟರ್ ಇದ್ದಾಗ. ನಾವು ಪಾರ್ಟ್ 3 ದಿಸ್ ಈಸ್ ವೆರಿ ಇಂಪಾರ್ಟೆಂಟ್ ಸ್ಟೂಡೆಂಟ್ಸ್. ಇಲ್ಲಿವರೆಗೂ ನಾವು ಏನು ಓದ್ಕೊಂಡಿವಂದರೆ ಗ್ರಿಗರ್ ಜಾನ್ ಮೆಂಡಲ್ how he has been worked on Pisum sativum, why he has selected Pisum sativum, what are the 7 characters he has selected while studying on the garden pear of Pisum sativum, ಅಥವಾ ಗ್ರಿಗರ್ ಜಾನ್ ಮೆಂಡಲ್ ಯಾವ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ದ, ಹೈಬ್ರಿಡೈಜೇಷನ್ ಎಕ್ಸ್ಪೆರಿಮೆಂಟ್. ಎಷ್ಟು ಥರದ ಹೈಬ್ರಿಡೈಜೇಷನ್ ಎಕ್ಸ್ಪೆರಿಮೆಂಟ್ ಕಂಡಕ್ಟ್ ಮಾಡ್ದ? 2 hybridization experiments, that is monohybrid cross and dihybrid cross. Monohybrid cross ಅಂದರೆ crossing between 2 plants which are differing in single character. Dihybrid cross ಅಂದರೆ crossing between 2 plants which are differing in 2 characters. ಈ ಮೋನೋಹೈಬ್ರಿಡ್ ಕ್ರಾಸಿಂದ ಮತ್ತು ಡೈಹೈಬ್ರಿಡ್ ಕ್ರಾಸಿಂದ ಸ್ಪೆಸಿಫಿಕ್ ಲಾಸ್ ಕೊಟ್ಟಿದ್ದಾನೆ. ಅದೇ ಥರನೇ ಇನ್ನೂ ಇನ್ಹೆರಿಟೆನ್ಸ್ ಆಫ್ ದ ಕ್ಯಾರೆಕ್ಟರ್ ಆಗ್ಲಿಕ್ಕತ್ತದ. ಈ ಇನ್ಹೆರಿಟೆನ್ಸ್ ಆಫ್ ದ ಕ್ಯಾರೆಕ್ಟರ್, what are the laws he has given? What we call the first law is law of dominance, second law is law of what? Segregation or purity of gametes. ಇದು ಇವೆರಡೂ ಲಾನು ಮೊನೋಹೈಬ್ರಿಡ್ ಕ್ರಾಸ್ ಯೂಸ್ ಮಾಡ್ಕೊಂಡು ಕೊಟ್ಟಿದ್ದಾನ. ಮತ್ತು ಥರ್ಡ್ ಲಾ ಅಂದರೆ ಲಾ ಆಫ್ ಇಂಡಿಪೆಂಡೆಂಟ್ ಅಸಾರ್ಟ್ಮೆಂಟ್ ಈಸ್ ಗಿವನ್ ಬೈ ಯೂಸಿಂಗ್ ಡೈಹೈಬ್ರಿಡ್ ಕ್ರಾಸ್. ಸೊ ನಮಗೆ ಮೋನೋಹೈಬ್ರಿಡ್ ಕ್ರಾಸ್, ಡೈಹೈಬ್ರಿಡ್ ಕ್ರಾಸ್, ಅದರದ್ದು ಎಕ್ಸ್ಪ್ಲನೇಷನ್, ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್, ರೇಷೋ ನಮಗೆ ಗೊತ್ತಾಯಿತು. ಇವಾಗ ನೆಕ್ಸ್ಟ್ ವಾಟ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಈಸ್ ನಾನ್ ಮೆಂಡೆಲಿಯನ್ ಇನ್ಹೆರಿಟೆನ್ಸ್. ಅಂದರೆ ದೇರ್ ಆರ್ ಸರ್ಟನ್ ಅದರ್ ಪ್ಯಾಟರ್ನ್ಸ್ ಆಫ್ ಇನ್ಹೆರಿಟೆನ್ಸ್ ಆಫ್ ಜೆನೆಟಿಕ್ ಕ್ಯಾರೆಕ್ಟರ್ ವಿಚ್ ವಿಲ್ ನಾಟ್ ಫಾಲೋ ಮೆಂಡೆಲಿಯನ್ ಲಾಸ್. ಮೆಂಡಲ್ ಕೊಟ್ಟಿರ್ತಕ್ಕಂಥ ಲಾ ಏನು ಹೇಳ್ತವ? ಫ್ಯಾಕ್ಟರ್ಸ್ ಕಂಟ್ರೋಲ್ ದ ಕ್ಯಾರೆಕ್ಟರ್, ಫ್ಯಾಕ್ಟರ್ಸ್ ಆಲ್ವೇಸ್ ಅಕರ್ಸ್ ಇನ್ ದ ಪೇರ್, ಡಿಸಿಮಿಲರ್ ಪೇರ್ ಆಫ್ ಫ್ಯಾಕ್ಟರ್ ಇದ್ದರೆ ಡಾಮಿನೆಂಟ್ ಕ್ಯಾರೆಕ್ಟರ್ ಬರ್ತದೆ. ಆಮೇಲೆ ಸೆಗ್ರಿಗೇಷನ್ ಒಳಗೆ ನಾವು 2 ಡಿಸಿಮಿಲರ್ ಫ್ಯಾಕ್ಟರ್ಸ್ ತಂದರೆ ದೀಸ್ ಫ್ಯಾಕ್ಟರ್ಸ್ ದೇ ಡು ನಾಟ್ ಬ್ಲೆಂಡ್, ಕ್ಯಾರೆಕ್ಟರ್ ಮಿಕ್ಸ್ ಆಗಲ್ಲ, ಇಲ್ಲಿ ಓನ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಬರ್ತದೆ. ಅಗೇನ್ ದೇ ಗೆಟ್ ಸೆಗ್ರಿಗೇಟ್ ಡ್ಯೂರಿಂಗ್ ಫಾರ್ಮೇಷನ್ ಆಫ್ ಕ್ಯಾರೆಕ್ಟರ್ಸ್ ಆರ್ ಗ್ಯಾಮೆಟ್ಸ್. Then third line ಹೇಳ್ತದ the factors are independent of each other, they can get segregate among themselves and form whatever the possible way the gametes they can form ಅಂತ ಹೇಳ್ತದೆ. what we call it as law of independent assortment. ಈ 3 ಕ್ರೈಟೀರಿಯಾ ಪ್ರಕಾರನೇ the inheritance of characters will takes place in the nature, but there are some exceptions. ಈ ಎಕ್ಸೆಪ್ಷನ್ಸ್ಗೆ ನಾವೇನಂತೀವಿ? ಡಿವಿಯೇಷನ್ ಫ್ರಮ್ ದ ಮೆಂಡಲಿಸಮ್. ಅಂದರೆ ಮೆಂಡಲಿಂದ ಹೊರಗಡೆ, ಮೆಂಡಲ್ ಲಾಸಿಂದ ಹೊರಗಡೆ ಆಗ್ತಕ್ಕಂಥ ಇನ್ಹೆರಿಟೆನ್ಸ್, ಅಂದರೆ ಮೆಂಡಲ್ ಲಾ ಫಾಲೋ ಮಾಡದೆ ಆಗ್ತಕ್ಕಂಥ ಇನ್ಹೆರಿಟೆನ್ಸ್ ಎಕ್ಸೆಪ್ಷನ್ಸ್ ಕೂಡ ನೇಚರಲ್ಲಿ ಇದೆ. ನಾನ್ ಮೆಂಡೆಲಿಯನ್ ಇನ್ಹೆರಿಟೆನ್ಸ್, ದೇರ್ ಆರ್ ಮೆನಿ ಎಕ್ಸಾಂಪಲ್ಸ್. ಈ ನಾನ್ ಮೆಂಡೆಲಿಯನ್ ಇನ್ಹೆರಿಟೆನ್ಸ್ ಏನದವಲ್ಲ ಸ್ಟೂಡೆಂಟ್ಸ್, ಎಕ್ಸಾಮ್ ಪರ್ಪಸ್, ನೀಟ್ ಪರ್ಪಸ್ ವೆರಿ ವೆರಿ ಇಂಪಾರ್ಟೆಂಟ್. ಸೊ ಫೋಕಸ್ ಮಾಡಿರಿ. ವಿ ವಿಲ್ ಡಿಸ್ಕಸ್ ನಾವು ಅಬೌಟ್ ದೇರ್ ಆರ್ ಎಕ್ಸೆಪ್ಷನಲ್ ಕಂಡೀಷನ್ಸ್ ವಿಚ್ ವಿಲ್ ನಾಟ್ ಫಾಲೋ ದ ಮೆಂಡಲಿಸಮ್ ಆರ್ ಕಾಲ್ಡ್ ನಾನ್ ಮೆಂಡೆಲಿಯನ್ ಇನ್ಹೆರಿಟೆನ್ಸ್. ವಾಟ್ ಆರ್ ದ ಡಿಫರೆಂಟ್ ಟೈಪ್ಸ್ ಆಫ್ ನಾನ್ ಮೆಂಡೆಲಿಯನ್ ಇನ್ಹೆರಿಟೆನ್ಸ್ ಆರ್ ದೇರ್? ಹಿಯರ್ ದ ಲೀಸ್ಟ್ ಆಫ್ ಎಕ್ಸಾಂಪಲ್ಸ್. ಸೊ ನಾನ್ ಮೆಂಡೆಲಿಯನ್ ಇನ್ಹೆರಿಟೆನ್ಸ್ ಅಂದರೆ ದ ಇನ್ಹೆರಿಟೆನ್ಸ್ ಪ್ಯಾಟರ್ನ್ಸ್ ವಿಚ್ ಆರ್ ನಾಟ್ ಫಾಲೋಯಿಂಗ್ ದ ಮೆಂಡಲಿಸಮ್ ಆರ್ ಕಾಲ್ಡ್ ನಾನ್ ಮೆಂಡೆಲಿಯನ್ ಇನ್ಹೆರಿಟೆನ್ಸ್. ಯಾವ್ಯಾವ ಅದಾವೆ ನಾನ್ ಮೆಂಡೆಲಿಯನ್ ಇನ್ಹೆರಿಟೆನ್ಸ್ ಅಂದರೆ? ಇನ್ಕಂಪ್ಲೀಟ್ ಡಾಮಿನೆನ್ಸ್, ಕೋಡಾಮಿನೆನ್ಸ್, ಮಲ್ಟಿಪಲ್ ಅಲಿಲಿಸಮ್, ಪಾಲಿಜೀನಿಕ್ ಇನ್ಹೆರಿಟೆನ್ಸ್, ಪ್ಲಿಯೋಟ್ರೋಪಿ ಆರ್ ದ 5 conditions where we will see these are the 5 conditions where they are not going to follow Mendelism. Those are called as non-Mendelian inheritance. So ಈ ಎಲ್ಲ ಕಂಡೀಷನ್ಸ್ ಹೆಂಗದವ, in a what way they are going to inherit the character, we will discuss one by one. First we will start with incomplete dominance. What is incomplete dominance, students?
It is an inheritance in which offsprings show intermediate character between the two parental characteristics. Intermediate character ಅಂದರೆ ಏನು? What is intermediate character? ಸೊ ಇಲ್ಲಿವರೆಗೂ ನಮಗೇನು ಗೊತ್ತಿತ್ತಂದರೆ ಇನ್ಹೆರಿಟೆನ್ಸ್ ಆಫ್ ಕ್ಯಾರೆಕ್ಟರ್ ಆಗುವಾಗ ಪೇರೆಂಟ್ಸಲ್ಲಿ ಯಾವ ಕ್ಯಾರೆಕ್ಟರ್ ಅದಾವ ಅವೇ ಕ್ಯಾರೆಕ್ಟ್ರು ಆಫ್ ಸ್ಪ್ರಿಂಗ್ಸಲ್ಲಿ ಬರ್ತವೆ. ಫಾರ್ ಎಕ್ಸಾಂಪಲ್ ನಿಮಗೆ ಟಾಲ್ ಮತ್ತು ಡಾರ್ಫ್ ಪೇರೆಂಟ್ ಮಧ್ಯೆ ಕ್ರಾಸ್ ಮಾಡಿದಾಗ F1 ಜನ್ರೇಷನಲ್ಲಿ ಎಲ್ಲ ಟಾಲ್ ಬರ್ತವೆ, F2 ಜನ್ರೇಷನ್ ಒಳಗೆ 3 ಟಾಲು ಒಂದು ಡಾರ್ಫ್ ಬರ್ತದೆ. ಸೊ ಇಲ್ಲಿ ಏನಿತ್ತು, ಪೇರೆಂಟ್ ಕ್ಯಾರೆಕ್ಟ್ರೇ ಟಾಲ್ನೆಸ್ ಬಂತು ಅಥವಾ ಡಾರ್ಫ್ನೆಸ್, ಇಂಟರ್ಮೀಡಿಯೇಟ್ ಮಿಡಲ್ ಹೈಟ್ ಇರೋ ಪ್ಲ್ಯಾಂಟ್ ಬಂದಿಲ್ಲ ಇಲ್ಲಿವರೆಗೂ ನಮಗೆ ಲಾ ಆಫ್ ಡಾಮಿನೆನ್ಸ್ ಅಥವಾ ಲಾ ಆಫ್ ಸೆಗ್ರಿಗೇಷನ್ ನೋಡಿದಾಗ. ಓಕೆ, ಬಟ್ ಹಿಯರ್ ವಾಟ್ ಹ್ಯಾಪನ್ಸ್ ಇನ್ ಕೇಸ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಸ್ಟೂಡೆಂಟ್ಸ್, ಒಂದು ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬರ್ತದೆ. ಈ ಕ್ಯಾರೆಕ್ಟರ್ ಎರಡೂ ಪೇರೆಂಟ್ಸಲ್ಲೂ ಇರಲ್ಲ. ಎದಕ್ಕೆ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬರ್ತದಂದರೆ ಇಟ್ ಈಸ್ ಬಿಕಾಸ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಫ್ ದ ಫ್ಯಾಕ್ಟರ್ಸ್ ವಿಚ್ ವೇರ್ ಪ್ರೆಸೆಂಟ್ ಇನ್ ದ ಪೇರೆಂಟ್ಸ್. ಸೊ ನಿಮಗೆ ಗೊತ್ತಾಗ್ತದೆ ಇವಾಗ ಮುಂದಕ್ಕೆ ಹೋದ್ಕೊಂಡಾಗ ವಿ ವಿಲ್ ಗೆಟ್ ಇಟ್. ಸೊ ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್? ಫಸ್ಟ್, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ಇಟ್ ಈಸ್ ಅ ಇನ್ಹೆರಿಟೆನ್ಸ್ ಇನ್ ವಿಚ್ ಆಫ್ಸ್ಪ್ರಿಂಗ್ ಶೋ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್. ವೈ ದ ಆಫ್ಸ್ಪ್ರಿಂಗ್ ವಿಲ್ ಶೋ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬಿಟ್ವೀನ್ ಟೂ ಪೇರೆಂಟಲ್ ಕ್ಯಾರೆಕ್ಟರಿಸ್ಟಿಕ್ಸ್? ಬಿಕಾಸ್ both the dominant and recessive alleles given by the parents will fail to express completely. That results in the formation of intermediate character. ಅದಕ್ಕೆ ನಾವೇನಂತ ಎದಕ್ಕೆ ಬರ್ತದೆ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್? ಪೇರೆಂಟ್ ಕೊಟ್ಟಿರ್ತಕ್ಕಂಥ ಡಾಮಿನೆಂಟ್ ಅಲೀಲ್ನೂ ಕಂಪ್ಲೀಟಾಗಿ ಎಕ್ಸ್ಪ್ರೆಸ್ ಮಾಡಲ್ಲ, ರೆಸೆಸಿವ್ ಅಲೀಲ್ನೂ ಕಂಪ್ಲೀಟಾಗಿ ಎಕ್ಸ್ಪ್ರೆಸ್ ಮಾಡಲ್ಲ, ಅವೆರಡರದ್ದು ಮಧ್ಯದಲ್ಲಿರ್ತಕ್ಕಂಥ ಕ್ಯಾರೆಕ್ಟರ್ ಬರ್ತದೆ. ದಟ್ ಈಸ್ ವಾಟ್ ವಿ ಕಾಲ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಆಫ್ ದ traits of the parents will result in the formation of intermediate character in the offsprings. Best examples to study the incomplete dominance. Incomplete dominance ನಾವು ಓದ್ಕೊಳ್ಳೋದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಭಾಳಷ್ಟು ಸರ್ತಿ ಕೇಳೋಣ ಸ್ಟೂಡೆಂಟ್ಸ್. ಎಕ್ಸಾಂಪಲ್ ಫ್ಲವರ್ ಕಲರ್ ಮೇಲೆ ಓದ್ತೀವಿ. ಇನ್ ದ ಸ್ನ್ಯಾಪ್ ಡ್ರ್ಯಾಗನ್ಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಆಸ್ ಡಾಗ್ ಫ್ಲವರ್ ಆರ್ ಆ್ಯಂಟಿ ಅರ್ನಮ್ ಸ್ಪೀಸಿಸ್ ಅಂತೀವಿ. ಎರಡು ಎಕ್ಸಾಂಪಲ್ಸ್ ಅವ, ಸ್ನ್ಯಾಪ್ ಡ್ರ್ಯಾಗನ್, ಮಿರ್ಬಿಲಿಸ್ ಜಲ್ಪ. ಸ್ನ್ಯಾಪ್ ಡ್ರ್ಯಾಗನ್ಗೆ ಇಟ್ ಈಸ್ ಆಲ್ಸೋ ಕಾಲ್ಡ್ ಡಾಗ್ ಫ್ಲವರ್ ಆ್ಯಂಟಿ ಅರ್ನಮ್ ಸ್ಪೀಸೀಸ್. ಮಿರ್ಬಿಲಿಸ್ ಜಲ್ಪ ಈಸ್ ಕಾಲ್ಡ್ ಆಸ್ 4 o'clock ಪ್ಲ್ಯಾಂಟ್. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ ಎಕ್ಸಾಂಪಲ್ ಅಂದರೆ ಸ್ನ್ಯಾಪ್ ಡ್ರ್ಯಾಗನ್, ಮಿರ್ಬಿಲಿಸ್ ಜಲ್ಪ. ಸ್ನ್ಯಾಪ್ ಡ್ರ್ಯಾಗನ್ ಈಸ್ ಆಲ್ಸೋ ಕಾಲ್ಡ್ ಡಾಗ್ ಫ್ಲವರ್ ಆರ್ ಆ್ಯಂಟಿ ಅರ್ನಮ್ ಸ್ಪೀಶೀಸ್, ಅಥವಾ ಮಿರ್ಬಿಲಿಸ್ ಜಲ್ಪ ಈಸ್ ಆಲ್ಸೋ ಕಾಲ್ಡ್ ಆಸ್ 4 o'clock ಪ್ಲ್ಯಾಂಟ್. ಈ ಪ್ಲ್ಯಾಂಟ್ ಒಳಗೆ ನಮಗೆ ಏನು ಕ್ಯಾರೆಕ್ಟರ್ ಇರ್ತದಂದರೆ, we will see the red color of the flower is the dominant character, white color of the flower is the recessive character. Here cross between the homozygous red and white produce a pink flower. ಇಲ್ಲಿ ಪಿಂಕ್ ಕಲರ್ ಪೇರೆಂಟ್ಸ್ ಒಳಗಿಲ್ಲೇ ಇಲ್ಲ, ಅಂದರೂ ಆಫ್ಸ್ಪ್ರಿಂಗ್ ಒಳಗೆ ಪಿಂಕ್ ಫ್ಲವರ್ ಕಾಣಿಸ್ತವ. ಇದನ್ನೇ ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್, ಇದರಿಂದ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬರ್ತದೆ. ಇಲ್ಲಿ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಏನದ? pink flower. The formation of a pink flower is an intermediate character. Why this intermediate character has appeared? Because of incomplete dominance of the traits given by the red and white flower. ರೆಡ್ ಫ್ಲವರ್ ಅಂದರೆ ಕ್ಯಾಪಿಟಲ್ ಆರ್ ಇರ್ತದೆ, ವೈಟ್ ಫ್ಲವರ್ ಅಂದರೆ ಸ್ಮಾಲ್ ಆರ್ ಇರ್ತದೆ. ಎಟಿರೋಸೈಗಸ್ ಕಂಡೀಷನ್ ಒಳಗೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಇದ್ದಾಗ ಪಿಂಕ್ ಫ್ಲವರ್ ಬರ್ತಾವ. ಎದಕ್ಕಂದರೆ ಇಲ್ಲಿ ಕ್ಯಾಪಿಟಲ್ ಆರ್ ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ರೆಸ್ ಮಾಡಲ್ಲ, ಸ್ಮಾಲ್ ಆರ್ ಕೂಡ ಕಂಪ್ಲೀಟಾಗಿ ಎಕ್ಸ್ಪ್ರೆಸ್ ಮಾಡಲ್ಲ. ದ್ಯಾಟ್ ವಿಲ್ ಕಾಸ್ ಇನ್ಕಂಪ್ಲೀಟ್ ಡಾಮಿನೆನ್ಸಿ. ಅದರಿಂದ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬರ್ತದೆ. ಆ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಏನದ? ಪಿಂಕ್ ಫ್ಲವರ್ ಅದೇ. ಸೊ ಹಿಯರ್ ವಿ ವಿಲ್ ಸಿ ದಿಸ್ ಇಸ್ ದ ಸ್ನ್ಯಾಪ್ ಡ್ರ್ಯಾಗನ್, ದಿಸ್ ಇಸ್ ಅ 4 o'clock. ಇದಕ್ಕೆ ಸ್ನ್ಯಾಪ್ ಡ್ರ್ಯಾಗನ್ಗೆ ನಾವು ವಾಟ್ ವಿ ಕಾಲ್ ಡಾಗ್ ಫ್ಲವರ್ ಅಥವಾ ಆ್ಯಂಟಿ ಅರ್ನಮ್ ಅಂತೀವಿ. 4 o'clockಗೆ ಮಿರ್ಬಿಲಿಸ್ ಜಲ್ಪ. ಕ್ರಾಸ್ ನೋಡ್ರಿ, ಹಿಯರ್ ವಿಲ್ ಗೆಟ್ ಇಟ್. ಸೊ ವಾಟ್ ವಿ ವಿಲ್ ಡೂ ಈಸ್ ರೆಡ್ ಇದು ಒಂದು ಮೋನೋಹೈಬ್ರಿಡ್ ಕ್ರಾಸ್ ಅದ. ಮೆಂಡಲ್ದು ಮೋನೋಹೈಬ್ರಿಡ್ ಕ್ರಾಸ್ ಪ್ರಕಾರ ಏನಾಗಬೇಕು? ಕ್ಯಾಪಿಟಲ್ ಇಲ್ಲಿ ಹೋಮೋಸೈಗಸ್ ಡಾಮಿನೆಂಟ್ ಆಮೇಲೆ ಹೋಮೋಸೈಗಸ್ ರಿಸೆಸಿವ್
ಎರಡರದ್ದು ಗ್ಯಾಮೆಟ್ ಬಂತು, ಕ್ಯಾಪಿಟಲ್ ಆರ್ ಈ ಕಡೆಲಿಂದ ಬರ್ತದೆ, ಸ್ಮಾಲ್ ಆರ್ ಈ ಕಡೆಲಿಂದ ಬರ್ತದೆ. ಸ್ಪರ್ಮ್ ಆ್ಯಂಡ್ ಓವಮ್ ದಟ್ ಈಸ್ ಆರ್ ಎಲ್ಸ್ ದ ಮೇಲ್ ಗ್ಯಾಮೆಟೋಫೈಟ್ ಆ್ಯಂಡ್ ಫೀಮೇಲ್ ಗ್ಯಾಮೆಟೋಫೈಟ್ ವಿಲ್ ಫ್ಯೂಸ್ ಟುಗೆದರ್. F1 ಜನರೇಷನ್ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್. ಫಾರ್ ಎಕ್ಸಾಂಪಲ್ ನೀವು ಪಿಂಕ್ ಕಲರ್ ನೋಡಬಾಡ್ರಿ, ಹೆಟಿರೋಸೈಗಸ್ ಕಂಡೀಷನ್ ಒಳಗೆ ಅಕಾರ್ಡಿಂಗ್ ಟು ದ ಮೆಂಡಲ್ ಏನು ಕ್ಯಾರೆಕ್ಟರ್ ಬರಬೇಕು, ನಮಗೆ ಡಾಮಿನೆಂಟ್ ಕ್ಯಾರೆಕ್ಟರ್ ಬರಬೇಕು. ಇಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಏನದ, ರೆಡ್ ಕಲರ್ ಅದ. ಬಟ್ ಹಿಯರ್ ವಿ ವಿಲ್ ನಾಟ್ ಗೆಟ್ ದ ಡಾಮಿನೆಂಟ್ ಕ್ಯಾರೆಕ್ಟರ್. ಅದಕ್ಕೆ ನಾವು ಇನ್ಕಂಪ್ಲೀಟ್ ಡಾಮಿನೆನ್ಸ್ನ ನಾನ್ ಮೆಂಡೆಲಿಯನ್ ಇನ್ಹೆರಿಟೆನ್ಸ್ ಅಥವಾ ಡಿವಿಯೇಷನ್ ಫ್ರಮ್ ದ ಮೆಂಡಲಿಸಮ್ ಅಂತೀವಿ. ಮೆಂಡಲಿಂದ ದೂರ ಹೋಗ್ತದೆ, ಮೆಂಡಲ್ ಥರ ಎಕ್ಸ್ಪ್ರೆಸ್ ಆಗಲ್ಲ, ಮೆಂಡಲ್ ಬಿಟ್ಟು ಬೇರೆ ಥರ ಎಕ್ಸ್ಪ್ರೆಸ್ ಆಗ್ತದೆ. ಸೊ ನಮಗೆ F1 ಜನ್ರೇಷನ್ದೊಳಗೆ ಅಕಾರ್ಡಿಂಗ್ ಟು ಮೆಂಡಲ್ ಹೋದರೆ ಎಟಿರೋಸೈಗಸ್ ಕಂಡೀಷನ್ ಒಳಗೆ ಎಲ್ಲನೂ ನಮಗೆ ರೆಡ್ ಫ್ಲವರ್ ಬರಬೇಕಿತ್ತು. ಬಟ್ ಇಲ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸಿ ಆಗೋದ್ರಿಂದ ಪಿಂಕ್ ಫ್ಲವರ್ ಬರ್ತದೆ. ಸೊ ಈ F1 ಒಳಗೆ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಎರಡು ಇರೋದ್ರಿಂದ ಇವು ಎರಡು ಗ್ಯಾಮೆಟ್ಸ್ನ ಪ್ರೊಡ್ಯೂಸ್ ಮಾಡ್ತಾವೆ. ಯು ನೋ ದ್ಯಾಟ್ ಹೆಟಿರೋಸೈಗಸ್ ಕಂಡೀಷನ್ ಒಳಗೆ ಎರಡು ಗ್ಯಾಮೆಟ್ಸ್ ಬರ್ತಾವೆ. ನಾನು ನಿಮಗೆ ಆಲ್ರೆಡಿ ಹೇಳಿದ್ದೀನಿ. ಇದನ್ನು ಮುಗಿಸಿದ ನಂತರ ಇನ್ ದ ನೆಕ್ಸ್ಟ್ ಟುಮಾರೋ ಡೇ ಆಫ್ಟರ್ ಟುಮಾರೋ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ ಯಾವ ಥರ ಗ್ಯಾಮೆಟ್ಸ್ ಬರ್ತಾವೆ, ಎಷ್ಟು ಥರದ ಗ್ಯಾಮೆಟ್ಸ್ ಬರ್ತಾವೆ ಅನ್ನೋದಕ್ಕೆ ಫಾರ್ಮುಲಾ ಅದ. ದಟ್ ಆಲ್ಸೋ ವಿಲ್ ಎಕ್ಸ್ಪ್ಲೇನ್. ಫಸ್ಟ್ ನಮಗೆ ಇನ್ಕಂಪ್ಲೀಟ್ ಡಾಮಿನೆನ್ಸಿ ಅಂದರೆ ಏನು ತಿಳ್ಕೊಳ್ಳೋಣ ಇಲ್ಲಿ. ಸೊ ಒಂದು ಹೋಮೋಸೈಗಸ್ ರೆಡ್ ಫ್ಲವರ್, ಇನ್ನೊಂದು ಹೋಮೋಸೈಗಸ್ ರಿಸೆಸಿವ್. ಇದು ಹೋಮೋಸೈಗಸ್ ಡಾಮಿನೆಂಟ್, ಹೋಮೋಸೈಗಸ್ ರಿಸೆಸಿವ್ ಎರಡನ್ನೂ ಕ್ರಾಸ್ ಮಾಡಿದಾಗ ನಾವು ಡಾಮಿನೆಂಟ್ ಕ್ಯಾರೆಕ್ಟರ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ವಿ. ಬಟ್ ಇಲ್ಲಿ ಡಾಮಿನೆಂಟ್ ಕ್ಯಾರೆಕ್ಟರ್ ಬರಲ್ಲ, ರಿಸೆಸಿವ್ ಕ್ಯಾರೆಕ್ಟರ್ನೂ ಬರಲ್ಲ, ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬರ್ತದೆ. ದಟ್ ಈಸ್ ಪಿಂಕ್ ಫ್ಲವರ್. ಈ ಪಿಂಕ್ ಫ್ಲವರ್ದ ಜೀನೋಟೈಪ್ ಎಟಿರೋಸೈಗಸ್ ಅದ. ಎರಡು ಪಿಂಕ್ ಫ್ಲವರ್ನ ನಾವು ಕ್ರಾಸ್ ಮಾಡಿದಾಗ ಪಿಂಕ್ ಫ್ಲವರಿಂದ ಎರಡು ಗ್ಯಾಮೆಟ್ ಬರ್ತಾವೆ, ಒಂದು ಕ್ಯಾಪಿಟಲ್ ಆರ್, ಇನ್ನೊಂದು ಸ್ಮಾಲ್ ಆರ್. ಇದು ಪುನೇಟ್ ಸ್ಕ್ವಯರ್ ಅಂದ್ರೆ ನಿಮಗೆ ಆಲ್ರೆಡಿ ಗೊತ್ತು. ಪುನೇಟ್ ಸ್ಕ್ವಯರಿಂದ ನಮಗೆ ಪಾಸಿಬಲ್ ಜೀನೋಟೈಪ್ಸ್ ಫಿನೋಟೈಪ್ಸ್ ಯಾವ ಥರ ಬರ್ಬೋದು ಅಂತ ಪ್ಲ್ಯಾಂಟ್ದಾಗ ನಾವು ಕ್ರಾಸ್ ನೋಡೋದಕ್ಕೆ ಪುನೇಟ್ ಸ್ಕ್ವಯರ್ ಯೂಸ್ ಮಾಡ್ತೀವಿ. ಸೊ ಎರಡು ಪಿಂಕ್ಗಳ ಮಧ್ಯೆ F2 ನಮಗೆ ಹೆಂಗೆ ಬರ್ತದೆ, F2 ವಿ ವಿಲ್ ಗೆಟ್ ಇಟ್ ಬೈ ದ ಸೆಲ್ಫಿಂಗ್ ಆರ್ ದ ಸೆಲ್ಫ್ ಪಾಲಿನೇಷನ್ ಬಿಟ್ವೀನ್ ದ F1. ಈ ಪಿಂಕ್ ಪ್ಲ್ಯಾಂಟನ್ನು ನಾವು ಸೆಲ್ಫ್ ಪಾಲಿನೇಟ್ ಮಾಡಿದಾಗ ದ ಸೇಮ್ ಪಿಂಕ್ ಪ್ಲ್ಯಾಂಟ್ ಮಧ್ಯೆ ಕ್ರಾಸ್ ಮಾಡಿದಾಗ ವಿ ಗಾಟ್ ಇಯರ್ ಏನು, ಕ್ಯಾಪಿಟಲ್ ಆರ್ ರೆಡ್ ಫ್ಲವರ್ ಪ್ರೊಡ್ಯೂಸ್ ಮಾಡ್ತದೆ, ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್ ಬರ್ತವೆ. ಇಲ್ಲಿ ಎರಡು ಪಿಂಕ್ ಫ್ಲವರ್ ಬರ್ತವೆ, ಒಂದು ವೈಟ್ ಫ್ಲವರ್ ಬರ್ತದೆ. ಹೆಂಗೆ, ಸ್ಮಾಲ್ ಆರ್ ಬಂದಾಗ. ಸೊ ಈಸಿಲಿ ನೀವು ಕ್ರಾಸ್ ಮಾಡ್ಕೊಂಡಾಗ ಯು ವಿಲ್ ಗೆಟ್ ಇಟ್. ಸೊ ಕ್ಯಾಪಿಟಲ್ ಆರ್ ಸ್ಮಾಲ್ ಆರ್, this is again capital R small r, this is small r. Now you try to get it the phenotypic ratio. Monohybrid cross the phenotypic ratio ನಮ್ಮ ಪ್ರಕಾರ ಏನು ಬರಬೇಕು, 3 ಡಾಮಿನೆಂಟ್ ಕ್ಯಾರೆಕ್ಟರ್ ಬರಬೇಕು, 1 ರಿಸೆಸಿವ್ ಬರಬೇಕು. ದಟ್ ಈಸ್ ವಾಟ್ ವಿ ವಿಲ್ ರೈಟ್ 3:1. ಬಟ್ ಇಲ್ಲಿ ಆ ಕಂಡೀಷನ್ ಇಲ್ಲ. ಇಲ್ಲಿ ಏನು ಕಂಡೀಷನ್ ಆದಂದರೆ ಒಂದು ರೆಡ್ ಫ್ಲವರ್ ಅವ, ಎರಡು ಪಿಂಕ್ ಫ್ಲವರ್ ಅವ, ಒಂದು ವೈಟ್ ಫ್ಲವರ್ ಅದ. ಸೊ ಫಿನೋಟೈಪಿಕ್ ರೇಷಿಯೋ ಆಫ್ ದಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಏನಾಗ್ತದೆ, 1:2:1. 1 ರೆಡ್ ಫ್ಲವರ್, 2 ಪಿಂಕ್ ಫ್ಲವರ್, 1 ವೈಟ್ ಫ್ಲವರ್. ಅದೇ ಥರ ಜೀನೋಟೈಪಿಕ್ ರೇಷಿಯೋ ಕೂಡ ನೋಡಿದರೆ ಒಂದು ಹೋಮೋಸೈಗಸ್ ರೆಡ್ ಅದ, 2 ಎಟಿರೋಸೈಗಸ್ ಪಿಂಕ್ ಅದಾವ, 1 ರಿಸೆಸಿವ್ ವೈಟ್ ಅದ. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ದು ನೀವು ತಲೆಗೆ ಏನು ಕುಂದಿರ್ಬೇಕಂದ್ರೆ ಫಿನೋಟೈಪಿಕ್ ಜೀನೋಟೈಪಿಕ್ ರೇಷಿಯೋ ಸೇಮ್ ಇರುತ್ತೆ. ವಿಚ್ ಕೈಂಡ್ ಆಫ್ ಇನ್ಹೆರಿಟೆನ್ಸ್ ವಿಲ್ ಪ್ರೊಡ್ಯೂಸ್ ದ ಸೇಮ್ ಫಿನೋಟೈಪಿಕ್ ಆ್ಯಂಡ್ ಜೀನೋಟೈಪಿಕ್ ರೇಷಿಯೋ, ಇನ್ಕಂಪ್ಲೀಟ್ ಡಾಮಿನೆನ್ಸ್ ವಿಲ್ ಪ್ರೊಡ್ಯೂಸ್ ಸೇಮ್ ಫಿನೋಟೈಪಿಕ್ ಆ್ಯಂಡ್ ಜೀನೋಟೈಪಿಕ್ ರೇಷಿಯೋ. Thus, the phenotypic and genotypic ratio are same. This means R was not completely dominant over the small r. Capital R was not completely dominant over the small r. Pea plants also shows incomplete dominance in other traits. ಅಂದರೆ ಮೆಂಡಲ್ ಬಿಟ್ಟು ಬೇರೆ ಕ್ಯಾರೆಕ್ಟರ್, ಮೆಂಡಲ್ 7 ಕ್ಯಾರೆಕ್ಟರ್ ಏನು ಸೆಲೆಕ್ಟ್ ಮಾಡ್ಕೊಂಡಾನ, ಆ ಕ್ಯಾರೆಕ್ಟರ್ಸ್ನ ಬಿಟ್ಟು ಬೇರೆ ಕ್ಯಾರೆಕ್ಟರ್ಸ್ದಾಗ ಹೋದರೆ ಪೀ ಪ್ಲ್ಯಾಂಟ್ ಒಳಗೂ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬರ್ತಾವೆ. ಅದಕ್ಕೆ ಹೇಳಿಕತ್ತೀನಿ ಮೆಂಡಲ್ ವಾಸ್ ವೆರಿ ಲಕ್ಕಿ ಟು ಸೆಲೆಕ್ಟ್. ಫಸ್ಟ್ ಪೈಸಮ್ ಸಟೈವನ್ನ ಸೆಲೆಕ್ಟ್ ಮಾಡ್ಕೊಂಡಿರೋದು ಲಕ್ಕಿ ಇದ್ದ. ಎರಡನೇದು 7 ಕ್ಯಾರೆಕ್ಟರ್ ಏನು ಸೆಲೆಕ್ಟ್ ಮಾಡ್ಕೊಂಡಿದ್ದ ನಾವು, ದೇ ವೇರ್ ವೆರಿ ಕ್ಲಿಯರ್ ಕಾಂಟ್ರಾಸ್ಟಿಂಗ್ ಇಂಡಿಪೆಂಡೆಂಟ್ ಕ್ಯಾರೆಕ್ಟರ್ಸ್ ಇದ್ವು.
ಸೊ ಲೀವ್ ಅಬೌಟ್ ಅ ಮೆಂಡಲ್, ಇದು ನಿಮಗೆ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ಇಂಟರ್ಮೀಡಿಯೇಟ್ ಕ್ಯಾರೆಕ್ಟರ್ ಬರ್ತದೆ. ಬೋತ್ ದ ಡಾಮಿನೆಂಟ್ ಆ್ಯಂಡ್ ರಿಸೆಸಿವ್ ಫೇಲ್ಸ್ ಟು ಎಕ್ಸ್ಪ್ರೆಸ್ ಕಂಪ್ಲೀಟ್ಲಿ. ದಿಸ್ ಈಸ್ ವಾಟ್ ವಿ ಆರ್ ಗೋಯಿಂಗ್ ಟು ಸಿ ಇನ್ ಸ್ನ್ಯಾಪ್ಡ್ರ್ಯಾಗನ್ ಆ್ಯಂಡ್ ಮಿರ್ಬಲಿಸ್ ಜಲ್ಪ. ಇದು ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಅದ. ನೀವು ರಿಪ್ರೆಸೆಂಟ್ ಹೆಂಗೆ ಮಾಡ್ತೀರಿ ನೋಡ್ರಿ. ಫಸ್ಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ಏನಂತ ಬರೀತೀರಿ, ಆಮೇಲೆ ಎಕ್ಸಾಂಪಲ್ ಫಾರ್ ದ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ ಏನಂತ ಬರೀತೀರಿ, ಆಮೇಲೆ ಎರಡು ಯಾವ ಯಾವ ಪ್ಲ್ಯಾಂಟ್ಗಳ ಮಧ್ಯೆ ಕ್ರಾಸ್ ಮಾಡ್ತೀರಿ ಅಂತ ಬರೀತೀರಿ. ದೆನ್ ಅದಾದ ನಂತರ ವಾಟ್ ವಿ ವಿಲ್ ಸಿ ಈಸ್ ಈ ಥರ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಎಕ್ಸ್ಪ್ಲೇನ್ ಮಾಡಬೇಕು. ಫಿನೋಟೈಪಿಕ್ ಮತ್ತು ಜಿನೋಟೈಪಿಕ್ ರೇಷಿಯೋ ಬರೀತೀರಿ. ದಿಸ್ ಇಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ನಾವು ಕೋಡಾಮಿನೆನ್ಸ್ ಬರ್ತದೆ. ಕೋಡಾಮಿನೆನ್ಸ್ ಬರೋದಕ್ಕಿಂತ ಮುಂಚೆ ನಿಮಗೆ ಇನ್ನೊಂದು ಕಾನ್ಸೆಪ್ಟ್ ಇಲ್ಲಿ ಏನು ಗೊತ್ತಾಗಬೇಕಂದ್ರೆ, ವಾಟ್ ಈಸ್ ದ ಕಾಸ್ ಫಾರ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಎದಕ್ಕೆ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬಂತು? ವೈ ದ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಇಸ್ ದೇರ್? ವಿ ನೋ ದಟ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಎದಕ್ಕಂದ್ರೆ ಡಾಮಿನೆಂಟ್ ಫೇಲ್ ಟು ಎಕ್ಸ್ಪ್ರೆಸ್ ಕಂಪ್ಲೀಟ್ಲಿ. ವಾಟ್ ಇಟ್ ಹ್ಯಾಸ್ ಫೇಲ್ ಟು ಎಕ್ಸ್ಪ್ರೆಸ್ ಕಂಪ್ಲೀಟ್ಲಿ ಇಲ್ಲಿ ಡಾಮಿನೆನ್ಸಿ ಒಳಗೆ ನೋಡ್ರಿ ನೀವು. So either the capital R produced a normal or a less efficient enzyme, or the capital R produced a non-functional enzyme, or the capital R produced no enzyme at all to convert the pigments, to convert the pigment of the flower. So pigment of the flower ಅಂದ್ರೆ ಏನ್ರಿ? ರೆಡ್ ಕಲರ್ ಬರಬೇಕಂದ್ರೆ ಒಂದು ಪಿಗ್ಮೆಂಟ್ ಸಿಂಥಸೈಸ್ ಆಗಬೇಕು. ಆ ಪಿಗ್ಮೆಂಟ್ ಪ್ರೊಡ್ಯೂಸ್ ಆಗಬೇಕಂದ್ರೆ ಒಂದು ಎನ್ಸೈಮ್ ಬೇಕು. ಆ ಎನ್ಸೈಮ್ ಕ್ಯಾಪಿಟಲ್ ಆರಿಂದ ಬರಬೇಕಿತ್ತು. ಆ ಕ್ಯಾಪಿಟಲ್ ಆರಿಂದ ನಾರ್ಮಲ್ ಅಥವಾ ಲೆಸ್ ಎಫಿಷಿಯಂಟ್ ಎನ್ಸೈಮ್ ಬಂತು, ಅಥವಾ ನಾನ್ ಫಂಕ್ಷನಲ್ ಎನ್ಸೈಮ್ ಬಂತು, ಅಥವಾ ಎನ್ಸೈಮೇ ಬರದೇ ಇದ್ದಾಗ ಆ ಫ್ಲವರಲ್ಲಿ ರೆಡ್ ಪಿಗ್ಮೆಂಟ್ ಪ್ರೊಡ್ಯೂಸ್ ಆಗಲ್ಲ, ಅಥವಾ ಇನ್ಕಂಪ್ಲೀಟ್ ಆಗಿ ರೆಡ್ ಪಿಗ್ಮೆಂಟ್ ಪ್ರೊಡ್ಯೂಸ್ ಆಗೋದ್ರಿಂದ ಪಿಂಕ್ ಫ್ಲವರ್ ಬರ್ತದೆ. ಎನ್ ಸಿ ಆರ್ ಟಿಯಲ್ಲಿ ಈ ಕಾನ್ಸೆಪ್ಟ್ನ ಎಕ್ಸ್ಪ್ಲೇನ್ ಮಾಡಿದ್ದಾರೆ ಸ್ಟೂಡೆಂಟ್ಸ್. ಇಟ್ ಈಸ್ ದೇರ್ ಇನ್ ದ ಎನ್ ಸಿ ಆರ್ ಟಿ, ಇಟ್ ಈಸ್ ದೇರ್ ಸ್ಟೂಡೆಂಟ್ಸ್. ವಾಟ್ ಯು ಕ್ಯಾನ್ ಸಿ, ನೀವು ಇನ್ಕಂಪ್ಲೀಟ್ ಡಾಮಿನೆನ್ಸ್ನ ಯಾವ ಥರ ಮಾಡ್ಬೋದು ಅಂದರೆ, ಇನ್ಕಂಪ್ಲೀಟ್ ಡಾಮಿನೆನ್ಸಿ ಕ್ಯಾನ್ ಬಿ ಎಕ್ಸ್ಪ್ಲೇನ್ಡ್ ಬೈ ಈ ಥರ ಎಕ್ಸ್ಪ್ಲನೇಷನ್. ಬೋತ್ ಇನ್ಕಂಪ್ಲೀಟ್ ಡಾಮಿನೆನ್ಸಿಗೆ ಹೆಂಗೆ ಕ್ವಶನ್ ಕೇಳ್ತಾರಂದರೆ, ಡಿಫೈನ್ ಇನ್ಕಂಪ್ಲೀಟ್ ಡಾಮಿನೆನ್ಸಿ ಆ್ಯಂಡ್ ಎಕ್ಸ್ಪ್ಲೇನ್ ಇಟ್ ಅಂದಾಗ ನೀವು ಇದನ್ನೇ ಇನ್ಕಂಪ್ಲೀಟ್ ಡಾಮಿನೆನ್ಸಿನ ಎಕ್ಸ್ಪ್ಲೇನ್ ಮಾಡ್ತೀರಿ. ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಬರೀತೀರಿ, ಫಿನೋಟೈಪಿಕ್ ಜಿನೋಟೈಪಿಕ್ ರೇಷಿಯೋ ಬರೀತೀರಿ. ಅದೇ ಥರ ಇನ್ನೊಂದು ಕ್ವಶನ್ ಹೆಂಗೆ ಕೇಳ್ತಾರಂದರೆ, ಕಾಸಸ್ ಆಫ್. ಇದು ಅಸೈನ್ಮೆಂಟ್ ಕ್ವಶನ್ ಅದ ಸ್ಟೂಡೆಂಟ್ಸ್. ವಾಟ್ ಈಸ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ರೈಟ್ ಇಟ್ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್, ಒಂದು ಕ್ವಶನ್. ಸೆಕೆಂಡ್ ಕ್ವಶನ್ ಅಂದರೆ, ರೈಟ್ ದ ಕಾಸಸ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂದರೆ directly you need to explain these three reasons. Incomplete dominancy may be due to, first one, normal or less efficient enzyme, second one, non-functional enzyme, third one, no enzyme at all. What enzyme? These are the enzymes which are involved in production of a pigment red color in the flower. ಆ enzyme produce ಆಗದೆ ಇದ್ದಾಗ flower instead of red color it will express the pink color. The expression of a pink color is due to insufficient enzyme, non-functional enzyme, or no enzyme at all. This is what the first concept of Mendelism, what we call non-Mendelian inheritance pattern, what we are seeing here, the non-Mendelian inheritance, that is incomplete dominance. ಸೊ ಇನ್ಕಂಪ್ಲೀಟ್ ಡಾಮಿನೆನ್ಸ್ಗೆ ಎಕ್ಸಾಂಪಲ್ ಸ್ನ್ಯಾಪ್ಡ್ರ್ಯಾಗನ್, ಮಿರ್ಬಲಿಸ್ ಜಲ್ಪ ಎರಡದವ. ಅದರ್ ನೇಮ್ಸ್ ಆಲ್ಸೋ ಯು ಕ್ಯಾನ್ ರಿಮೆಂಬರ್ ಸ್ಟೂಡೆಂಟ್ಸ್. ದೆನ್ ದಿಸ್ ಇಸ್ ದ ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್, ಫಿನೋಟೈಪಿಕ್ ರೇಷಿಯೋ, ಜಿನೋಟೈಪಿಕ್ ರೇಷಿಯೋ. ದೀಸ್ ಆರ್ ದ 3 ಕಾಸಸ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್. ಕಾಸಸ್ ಆಫ್ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಅಂತ ಬರೆದು ಇವು ಮೂರನ್ನು, ನಾರ್ಮಲ್ ಆರ್ ಲೆಸ್ ಎಫಿಷಿಯಂಟ್ ಎನ್ಸೈಮ್, ನಾನ್ ಫಂಕ್ಷನಲ್ ಎನ್ಸೈಮ್, ಆರ್ ನೋ ಎನ್ಸೈಮ್ ಎಟ್ ಆಲ್. These are the 3 reasons for the incomplete dominance. ಈ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಮತ್ತು ಇದರ ಕಾಸಸ್ ಮೇಲೆ ಪ್ರತಿ ವರ್ಷವೂ 5 ಮಾರ್ಕ್ಸ್ ಆರ್ 3 ಮಾರ್ಕ್ಸ್ ಕ್ವಶನ್ ವಿ ಆರ್ ಸೀಯಿಂಗ್ ಇಯರ್ ಸ್ಟೂಡೆಂಟ್ಸ್. ನೀವು ಈ ಚಾಪ್ಟರ್ದು ವೇಟೇಜ್ ನೋಡಿದರೆ ಇಟ್ ಈಸ್ ಅರೌಂಡ್ 9 to 11 ಮಾರ್ಕ್ಸ್ ಬರುತ್ತೆ. ಇಟ್ ಈಸ್ ಗೋಯಿಂಗ್ ಟು ವೇರಿಯೇಟ್ ಫ್ರಮ್ 1 year to another year. 9 to 11 ಮಾರ್ಕ್ಸ್ ಒಳಗೆ 2 of the questions, 1 5 marks question, 1 3 marks,
1 2 ಮಾರ್ಕ್ಸ್ 1 ಮಾರ್ಕ್ ಈ ಥರ ಡಿಫ್ರೆನ್ಷಿಯೇಟ್ ಆಗ್ತದೆ ಮಾರ್ಕ್ಸ್ದು. ಸೊ ಇಲ್ಲಿ ಮೋನೋ ಹೈಬ್ರಿಡ್ ಡೈ ಹೈಬ್ರಿಡ್ ಕ್ರಾಸ್ ಕೇಳಲಿಲ್ಲ ಅಂದರೆ ನಿಮಗೆ ಡೆಫಿನೆಟ್ಲಿ ಇನ್ಕಂಪ್ಲೀಟ್ ಡಾಮಿನೆನ್ಸ್ ಬರ್ತದೆ. ಸೊ ಮೋನೋ ಹೈಬ್ರಿಡ್, ಡೈ ಹೈಬ್ರಿಡ್, ಇನ್ಕಂಪ್ಲೀಟ್ ಡಾಮಿನೆನ್ಸ್ ಎಕ್ಸ್ಪ್ಲನೇಷನ್, ಸ್ಕೆಮ್ಯಾಟಿಕ್ ಪ್ರೆಸೆಂಟೇಷನ್, ರೇಷೋ ನೀವು ಪರ್ಫೆಕ್ಟ್ ಇದ್ದರೆ 5 ಮಾರ್ಕ್ಸ್ ವಿಲ್ ಬಿ ದೇರ್ ಇನ್ ಯುವರ್ ಪ್ಯಾಕೆಟ್ ಸ್ಟೂಡೆಂಟ್ಸ್. Is that clear? So non-Mendelian inheritance ಒಳಗೆ first concept incomplete dominance we have studied. So what is incomplete dominance? Example for the incomplete dominance, schematic presentation of incomplete dominance, phenotypic ratio, genotypic ratio of incomplete dominance, and causes of incomplete dominance. There are 3 causes: normal or less efficient enzyme, non-functional enzyme, no enzyme at all are the 3 causes of the incomplete dominance, students. So in the next class we will start with the more interesting concept what we call codominance, blood grouping, that is multiple allelism. Other concepts we will discuss in the next class, students. Thank you. So assignment question, keep in mind, what is incomplete dominance? Explain with the schematic presentation. First question. Second question, what are the causes of incomplete dominance? Cause for the incomplete dominance. ಇವು 2 ಅಸೈನ್ಮೆಂಟ್ ಕ್ವಶನ್ಸ್ ಅದಾವೆ. ಯು ಆಲ್ ನೀಡ್ ಟು ಸಬ್ಮಿಟ್. ಈ ಥರ ಪ್ರತಿಯೊಂದು ಕಾನ್ಸೆಪ್ಟನ್ನ ಓದ್ಕೊಂಡು ಅದು ಅಸೈನ್ಮೆಂಟ್ನ ನೀವು ಸ್ವಂತ ಮಾಡ್ಕೊತ ಹೋದ್ರಿ ಅಂದರೆ ಇನ್ಸ್ಟೆಡ್ ಆಫ್ ಕಾಪಿ ಮಾಡಬೇಡ್ರಿ. ಕಾನ್ಸೆಪ್ಟ್ ತಿಳ್ಕೊಂಡು ಸ್ವಂತ ಮಾಡಿದರೆ ಬೈ ದ ಎಂಡ್ ಆಫ್ ಚಾಪ್ಟರ್ ನೀವು ಹೋಲ್ ಕಾನ್ಸೆಪ್ಟ್ಸ್ ಪರ್ಫೆಕ್ಟ್ ಆಗಿರ್ತೀರಿ. ಸೊ ಯು ವಿಲ್ ಬಿ ಕಾನ್ಫಿಡೆಂಟ್ ಫಾರ್ ದ ಎಕ್ಸಾಮ್ಸ್ ಆರ್ ರೈಟಿಂಗ್ MCQ, ಸ್ಟೂಡೆಂಟ್ಸ್. ಥ್ಯಾಂಕ್ ಯು.